ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾಳಷ್ಟು ಈ ರೋಗ ಬಾಧೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ನಾವು ಕೊಟ್ಟಾಗ ಭಾಳಷ್ಟು ಮಹನೀಯರು ಆ ಕಮೆಂಟಲ್ಲಿ ಒಳ್ಳೆಯ ರೀತಿಯಾದಂಥ ಕಮೆಂಟ್ಗಳನ್ನ ಕೂಡ ಹಾಕಿದ್ದೀರಾ. ಅದ್ರ ಜೊತೆಗೆ ಕೆಲವೊಂದು ಸಮಸ್ಯೆಗಳನ್ನ ಸೂಚಿಸಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂಥ ವಿಷಯ ಇದ್ದರೆ ನಮಗೆ ತಿಳಿಸಿ, ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದ್ದರೆ ದಯವಿಟ್ಟು ಮಾಡಿ ಹಾಕಿ ಅಂತ. ಸೊ ಕೆಲವೊಂದು ವಿಡಿಯೋಗಳನ್ನ ನಾವು ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ನಮ್ಮ ಚಾನಲಲ್ಲಿ ಆಲ್ರೆಡಿ ವಿಡಿಯೋಗಳಿದೆ, ದಯವಿಟ್ಟು ನೋಡ್ಕೊಳ್ಳಿ ಅಂತ. ಕೆಲವೊಂದು ಸಮಸ್ಯೆಗಳು ಸಾರ್ವಜನಿಕವಾಗಿರ್ತವೆ, ಪರ್ಸ್ನಲ್ ಇರಲ್ಲ. ಓಕೆ, ಅಂದರೆ ಎಲ್ರಿಗೂ ಅದು ಉಪಯುಕ್ತವಾಗಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ತಾವುಗಳು ಚರ್ಚಿಸಿರ್ತೀರ, ತಾವುಗಳು ಕೇಳಿರ್ತೀರ. ಅಂಥ ಸಮಸ್ಯೆಗಳನ್ನು ಹೆಕ್ಕಿ ವಿಡಿಯೋಗಳನ್ನ ನಾವು ಮಾಡ್ತಾಯಿದ್ದೀವಿ. ನಾರ್ಮಲಾಗಿ ವೈಯಕ್ತಿಕ ಸಮಸ್ಯೆಗಳನ್ನ ಕೆಲವರು ಕೇಳ್ತಾರೆ, ಅದಕ್ಕೆ ನಾವು ಕಚೇರಿಯನ್ನು ಸಂಪರ್ಕಿಸಿ ಅಂತಲೂ ಹಾಕಿರ್ತೀವಿ. ಆದರೆ ಸಾರ್ವಜನಿಕವಾಗಿ ಎಲ್ರಿಗೂ ಉಪಯುಕ್ತವಾಗಿರುವಂಥ ಒಂದು ಪ್ರಶ್ನೆಯನ್ನು ನೀವು ಕೇಳ್ತೀರಾ. ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಉತ್ತರವನ್ನು ವಿಡಿಯೋ ಮೂಲಕ ನಾವು ಕೊಟ್ಟಾಗ ಭಾಳಷ್ಟು ಜನರಿಗೆ ಅದರ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಆ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಸೊ ರೋಗ ಬಾಧೆಗೆ ಸಂಬಂಧಪಟ್ಟಂಥ ಪರಿಹಾರಗಳಲ್ಲಿ ತುಂಬ ಜನ BP ಆಗಿರ್ಬೋದು, ಶುಗರ್ ಆಗಿರ್ಬೋದು ಇತ್ಯಾದಿಗಳ ಬಗ್ಗೆನೂ ಕೇಳಿದ್ದೀರಾ. ಅದ್ರ ಜೊತೆಗೆ ಭಾಳಷ್ಟು ಕೇಸ್ಗಳಲ್ಲಿ ಬರುವಂಥದ್ದು ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆ. ಇದಕ್ಕೆ ದೊಡ್ಡ ದೊಡ್ಡ ಪರಿಹಾರಗಳಿದೆ. ಚಾಕ್ಷೋಪನಿಷತ್ತಿನಿಂದ ಹಿಡ್ಕೊಂಡು ಬಹಳ ದೊಡ್ಡ ಪರಿಹಾರಗಳಿದೆ, ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಸರಳ ರೀತಿಯಲ್ಲಿ ಯಾವುದೇ ಒಂದು ಪರಿಹಾರವನ್ನು ಕೊಡೋದು ಇವತ್ತಿನವರೆಗೆ ಗುರುಭಕ್ತಿ ಜ್ಯೋತಿಷ ಕೇಂದ್ರ ಮಾಡ್ತಾ ಬರ್ತಾ ಇದೆ, ಮುಂದೇನೂ ಮಾಡುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ನಾನು ಒಂದು ಮಂತ್ರವನ್ನು ಕೊಟ್ಟಿದ್ದೀನಿ. ಕಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿ, ಅದು ಕಣ್ಣು ಆಪ್ರೇಷನ್ ಮಾಡೋಕ್ಕೆ ಹೇಳಿದ್ದಾರೆ, ಕಣ್ಣಲ್ಲಿ ಹೂ ಬಂದಿದೆ, ಒಂದು ಕಣ್ಣು ಕಾಣಿಸ್ತಾ ಇದೆ, ಒಂದು ಕಣ್ಣು ಕಾಣಿಸ್ತಾ ಇದೆ, ಬ್ಲರ್ ಆಗಿ ಕಾಣಿಸ್ತಾ ಇದೆ, ದೂರದ ಕಾಣಿಸ್ತಾ ಇದೆ, ಹತ್ರದ ಕಾಣಿಸ್ತಾ ಇಲ್ಲ, ಒಟ್ಟಿನಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಆಗಿದ್ರೂ ಕೂಡ ಪರವಾಗಿಲ್ಲ. ನಾನು ಹೇಳುವಂಥ ಮಂತ್ರವನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ, ಅಂದರೆ ಅದನ್ನು ಉಚ್ಚಾರಣೆಯನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ಮಂತ್ರವನ್ನು ಪ್ರತಿದಿನ 200 ಸಲ ಪಟ್ಟಿಸ್ಬೇಕು. 108, 54, 333, 540, 1008 ಅಲ್ಲ, 200 ಸಲನೇ ಪಟ್ಟಿಸ್ಬೇಕು. 200 ಸಲನೇ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ತಾ ಬನ್ನಿ. ಆ ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಥರದ ಸಮಸ್ಯೆ, ಬಾಧೆ ಇತ್ಯಾದಿಗಳು ಇದ್ದರೂ ಕೂಡ ಅದು ಬಹಳ ಬೇಗ ನಿವೃತ್ತಿ ಆಗುತ್ತೆ. ಇವಾಗ ಸಪೋಸ್ ತಿಳ್ಕೊಳ್ಳಿ, ದೈಹಿಕವಾಗಿ ತೊಂದರೆ ಇದೆ, ನರ ದುರ್ಬಲವಾಗಿದೆ ಆ ಜಾಗದಲ್ಲಿರುವಂಥದ್ದು, ದೃಷ್ಟಿದೋಷ ಇದೆ ನನಗೆ, ಅಂದರೆ ಇದು ವೈದ್ಯಕೀಯವಾಗಿರುವಂಥ ಸಮಸ್ಯೆ. ನೀವು ಮಂತ್ರ ಕೊಟ್ಟರು ಕೂಡ ಸರಿಯಾಗುತ್ತಾ ಅಂದರೆ ಇಲ್ಲ. ನೀವು ಈ ಮಂತ್ರ ಜಪ ಮಾಡೋದ್ರಿಂದ ನೀವು ಆದಷ್ಟು ಬೇಗ ಕ್ಯೂರ್ ಆಗ್ತೀರಾ. ಸರಿಯಾದಂಥ ಚಿಕಿತ್ಸಕ ಮತ್ತು ಚಿಕಿತ್ಸೆ, ಸರಿಯಾದಂಥ ಡಾಕ್ಟ್ರು ಮತ್ತು ಅದಕ್ಕೆ ಸರಿಯಾದಂಥ ಮೆಡಿಸನು ನಿಮಗೆ ಸಿಗುತ್ತೆ. ಇಲ್ಲ ಎಲ್ಲೆಲ್ಲೋ ಹೋಗಿ ತಪ್ಪಾಗಿ ಏನೇನೋ ಮಾಡಿ ಏನೇನೋ ಆಗಿ ಅದೆಲ್ಲೋ ಹೋಗಿ ಅದಾದ ಮೇಲೆ ಆ ಡಾಕ್ಟ್ರ್ ಹತ್ರ ಇದೆಲ್ಲ ಯಾಕಮ್ಮ ಮಾಡವ್ರೆ, ಇದೆಲ್ಲ ಅಷ್ಟೆಲ್ಲ ಅವಶ್ಯಕತೆನೇ ಇರಲಿಲ್ಲ, ಇದು ಇಷ್ಟೆಲ್ಲ ಸರಿಯಾಗಿಬಿಡ್ತಾಯಿತ್ತು, ಅಯ್ಯೋ ಈ ಡಾಕ್ಟ್ರ್ ನಮಗೆ ಮೊದಲೇ ಸಿಕ್ಕಲಿಲ್ಲ. ಕರೆಕ್ಟಾ? ಸೊ ಮಂತ್ರ ಜಪ ಮಾಡಿದ್ರು ಕೂಡ ವೈದ್ಯಕೀಯ ಅದು ದೈಹಿಕ ಕಾಯಿಲೆಲ್ಲ ಗುಣ ಆಗುತ್ತಾ ಅಂದರೆ ಇಲ್ಲ, ಆ ರೀತಿ ನಾವು ಹೇಳ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ, ಮಾಡೋದ್ರಿಂದ ಸರಿಯಾದ ಚಿಕಿತ್ಸೆ ಮತ್ತು ಚಿಕಿತ್ಸಕ ನಿಮಗೆ ಸಿಗ್ತಾರೆ. ಅರ್ಥ ಆಯ್ತಲ್ವ? ಸೊ ಮಾಡಿ ನೋಡಿ, 200 ಸಲ ಈ ಮಂತ್ರವನ್ನು ಪಠಿಸಿ. ಈ ಮಂತ್ರ ಬರೋದು ಬಂದ್ಬಿಟ್ಟು ಜಯತಿ ಋಕ್ಷತ, ಋಷಿದು ರೋ ಬರುತ್ತಲ್ಲ ಅದು, ಜಯತಿ ಋಕ್ಷತ ಚತ್ರು ಅರ್ಜತೆ, ಚತ್ರು ಅರ್ಜತೆ. ನನ್ನ ಮಾತು ನಿಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಥವಾ ಪ್ರೊನೌನ್ಸಿಯೇಷನ್ ಕ್ಲೀನಾಗಿ ಬರ್ತಾ ಇಲ್ಲ ಅಂದರೆ ನಾವು ಸ್ಕ್ರೀನ್ನಲ್ಲಿ ಈ ಮಂತ್ರವನ್ನು ಕೊಡ್ತೀವಿ. ಈ ಮಂತ್ರವನ್ನು ಪ್ರತಿದಿನ 200 ಬಾರಿ ತಾವು ಜಪ ಮಾಡ್ತಾಯಿರಿ. ತಮಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ರೂ ಅತಿ ಶೀಘ್ರದಲ್ಲೇ ಗುಣಮುಖರಾಗ್ತೀರಾ. ಅಥವಾ ಗುಣಮುಖವಾಗೋದಕ್ಕೆ ಯಾವ ರೀತಿಯಾದಂಥ ಮೆಡಿಸನ್, ಯಾವ ರೀತಿಯಾದಂಥ ವೈದ್ಯರನ್ನು ತಾವು ಸಂಪರ್ಕ ಮಾಡಬೇಕು ಅದಾರು ಸಿಗುತ್ತೆ. ಇದು ಆಯುರ್ವೇದಿಕಲ್ಸು ಬೇಗನೆ ಗುಣ ಆಗುತ್ತೆ, ಇದು ಹೋಮಿಯೋಪತಿಕಲ್ ಗುಣ ಆಗುತ್ತಪ್ಪ, ಯಾರೋ ಒಬ್ಬರು ಹೇಳ್ತಾರೆ. ಸೊ ಎಲ್ಲ ಏನೇ ಮಾಡುವಾಗಲೂ ಒಂದು ಹೋಪ್, ಒಂದು ನಂಬಿಕೆ, ಹಾಗೇ ಆಗುತ್ತೆ ಅನ್ನುವಂಥ ನಂಬಿಕೆನಲ್ಲಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.